ಆದರೆ ಅದು ಯಾರು ಓಟ್ ಹಾಕಲ್ಲ ಸರ್, ಈಗ ಅದೇ ಸಮಸ್ಯೆ. ಶ್ರೀಧರ್ ಕಾಣಿಸ್ತಾ ಇಲ್ಲ. ಹಿಂದ ನಾಯಕರು ನಿಮ್ಮಿಂದ ನೀವು ಪ್ರವಾದಿ ಹುಟ್ಟುಹಬ್ಬದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಪ್ರವಾದಿ ಮೊಹಮ್ಮದ್ ಸಂದೇಶ ಶಾಂತಿ ಸೌಹಾರ್ದತೆ ಕಾಪಾಡಿ ನಂದಿ ಎಂ ಭಾಷಾ. ಪ್ರತಿ ಧರ್ಮವು ಶಾಂತಿ ಸಂದೇಶವನ್ನು ಸಾರುತ್ತದೆಯಾದರೂ ಕೆಲ ಕಿಡಿಗೇಡಿಗಳ ಪಿತೂರಿಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತದೆ. ಅಂಥವರ ಮಾತುಗಳಿಗೆ ಕಿವಿಗೊಡದೆ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯ ಸಂದೇಶ ಸಾರಬೇಕು. ಪ್ರತಿ ಹಬ್ಬಗಳನ್ನು ಜಾತಿ ಭೇದ ಭಾವ ಮರೆತು ಎಲ್ಲರೂ ಒಟ್ಟಾಗಿ ಆಚರಿಸುತ್ತೇವೆ. ನಮ್ಮಲ್ಲಿ ವಿಷಬೀಜ ಬಿತ್ತಲು ಯತ್ನಿಸುವವರ ಮಾತು ಕೇಳದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಸಾಗಿದರೆ ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯವೆಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ MM ಭಾಷಾ ತಿಳಿಸಿದರು. ಇಂದು ವಿಶ್ವ ಕಂಡಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೀಲಾದ್ ಅಂದರೆ ಜನ್ಮದಿನ ಜಯಂತಿ. ಹಾಗಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್, ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಮತ್ತು ನಮ್ಮ ಅಲಿಪುರ್ನ ಜಲಾಲ್ ಹುಸೇನ್, ನಮ್ಮ KEB ರೆಹಮಾನ್ ಸಾಬ್ರವರು, ನಮ್ಮ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ಅಮಾನುಲ್ಲಾ ಸಾಹೇಬರು, ನಮ್ಮ ಜಿಲ್ಲಾ ಅಧ್ಯಕ್ಷರಂಥ ಶೇಖರ್ರವರು, ಶ್ರೀಧರ್ರವರು, ನವಾಜ್ರವರು, ಅಬೂರವರು, ಬಹಳಷ್ಟು ಸಫೀರ್ರವರು, ನಮ್ಮ ಎಲ್ಲ ಮಿತ್ರರು, ಇವತ್ತು ಹಬೀಬ್ರವರು ಎಲ್ಲರೂ ಸೇರಿ, ನನ್ನ ತಂಗಿಯವರು ಕೂಡ ಬಹಳಷ್ಟು ಜನ ಬಂದಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ನಮ್ಮ ಜಿಲ್ಲಾ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮುಖಾಂತರ, ಅದೇ ರೀತಿ ಹೆರಿಗೆ ಆಸ್ಪತ್ರೆಯವರು ಕೂಡ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮುಖಾಂತರ ಮೀಲಾದ್ ನಬಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾಡಿನ ಸಮಸ್ತ ಜನತೆಗೆ, ವಿಶ್ವದ ಎಲ್ಲ ಪ್ರವಾದಿರವರ ಅನ್ವಯಿಗಳಿಗೆ ನಮ್ಮೆಲ್ಲರ ಪರವಾಗಿ ಮೀಲಾದುನ್ ನಬಿಯ ಶುಭಾಶಯಗಳನ್ನು ತಿಳಿಸುತ್ತಾ सारे आलम इस्लाम को हम सब की तरफ से ईद मिलादुन नबी की पुरखुलास मुबारकबाद पेश करते हुए ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನಂದರೆ, ಮೊನ್ನೆ ಯಾವುದೋ ಒಂದು ಘಟನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ. ನಮ್ಮ ಮಾನ್ಯ CT ರವಿರವರು ಕುರಾನಲ್ಲಿ ಏನಿದೆ ಓದ್ರಿ, ಟಿಪ್ಪು ಖಡ್ಗದ ಮೇಲೆ ಏನಿದೆ ಓದ್ರಿ ಅಂತೇಳ್ಬಿಟ್ಟು ಹೇಳಿದ್ರು. ನಾನು ಮಾನ್ಯ CT ರವಿರವ್ರಿಗೆ, ಪ್ರತಾಪ್ ಸಿಂಹರವ್ರಿಗೆ, ಕೆಲವರು ಏನು ಈ ಜಾತಿ ಧರ್ಮದ ಬಗ್ಗೆ ಚಕಾರ ಇರ್ತಾರೆ, ಅವರಿಗೆ ನಾನು ಒಂದು ಮಾತನ್ನು ಹೇಳಿ ಇಷ್ಟಪಡ್ತೇನೆ. ಕುರಾನ್ನಲ್ಲಿ ಮೊಟ್ಟ ಮೊದಲ ಪದ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಂದರೆ ಕುರಾನ್ನಲ್ಲಿರೋದೇ ದೇವ್ರು ಏನು ಹೇಳಿದ್ದಾನಂದರೆ, ನಾನು ಇಡೀ ವಿಶ್ವಕ್ಕೆ ದೈವ, ಜಾತಿ ಮತ ಧರ್ಮ ಇಲ್ಲ. ಅದೇ ರೀತಿ ನಮ್ಮ ಪ್ರವಾದಿರವರು ಕೂಡ ಏನು ಹೇಳಿದ್ದಾರೆ ಅಂದರೆ, ಮೈ ರೆಹಮತುಲ್ ಆಲಮೀನ್ ಹೂँ, ನಾನು ಮೈ ರೆಹಮತುಲ್ ಮುಸ್ಲಿಮೀನ್ ನೈ. ಮುಸ್ಲಿಮೀನ್ ಅಂದರೆ ಬರೀ ಮುಸಲ್ಮಾನರಿಗೋಸ್ಕರ ನಾನು ಹುಟ್ಟಿಲ್ಲ, ರೆಹಮತುಲ್ ಆಲಮೀನ್ ಅಂತ. ಆ ರೀತಿ ಕುರಾನಲ್ಲಿ ಬೇರೆ ಜಾತಿಯ ಬಗ್ಗೆ, ಬೇರೆ ಧರ್ಮದ ಬಗ್ಗೆ ಹೇಳೋಕ್ಕಾಗಿದ್ದರೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂತ ಬರ್ತಾ ಇರಲಿಲ್ಲ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಮುಸ್ಲಿಮೀನ್ ಅಂತ ಬರೋದು. ಬರೀ ಮುಸಲ್ಮಾನರಿಗೋಸ್ಕರ ಇಲ್ಲ. ಕುರಾನಲ್ಲೇ ಆಗಲಿ, ಭಗವದ್ಗೀತೆ ಆಗಲಿ, ನಮ್ಮ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಯಾವುದೇ ನಮ್ಮ ಧರ್ಮ ಗ್ರಂಥಗಳಿದೆ, ಬೈಬಲ್ ಆಗಿರ್ಬೋದು, ಯಾವುದೇ ಇರ್ಬೋದು, ಎಲ್ಲದರಲ್ಲೂ ಒಂದೇ ಸಂದೇಶ ಏನಿದೆ ಅಂದರೆ, ದೇಶದ ಜನ, ನಮ್ಮ ವಿಶ್ವದ ಜನ ಚೆನ್ನಾಗಿರಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋದು ಎಲ್ಲ ಧರ್ಮಗಳು ಹೇಳೋದು. ಈದ್ ಮಿಲಾದ್ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ವತಿಯಿಂದ ಜಿಲ್ಲಾಸ್ಪತ್ರೆ ಹಾಗೂ ತಾತಿ ಮಕ್ಕಳ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ MM ಭಾಷಾ, ಇಸ್ಲಾಂ ಧರ್ಮವೇ ಶಾಂತಿ, ಸೌಹಾರ್ದತೆ, ಮಾನವೀಯತೆ ಎಂಬ ಸಂದೇಶವನ್ನು ಸಾರುತ್ತದೆ. ಪ್ರವಾದಿ ಮಹಮ್ಮದ್ ಅವರು ಸಮಾಜ ಪರಿವರ್ತನೆಗಾಗಿ ಸೌಮ್ಯದ ಮಾರ್ಗಗಳನ್ನು ಅನುಸರಿಸಿ ಎಲ್ಲೆಡೆ ಶಾಂತಿ ನೆಲೆಸಬೇಕು ಎಂಬುದೇ ಅವರ ಆಶಯವಾಗಿತ್ತು. ನಾವು ಕೂಡ ಅವರ ಹಾದಿಯಲ್ಲಿ ನಡೆಯಬೇಕೆಂದು ಹೇಳಿದರು. 1500ನೇ ಈದ್ ಮಿಲಾದ್ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶಾಂತಿಯ ಸಂದೇಶ ಸಾರಲಾಯಿತು. ದಯೆ, ಒಗ್ಗಟ್ಟು, ಪ್ರೀತಿ, ಬದ್ಧತೆ ಇಸ್ಲಾಂ ಧರ್ಮದ ಮೂಲತತ್ವಗಳಾಗಿದ್ದು, ಗಳಿಕೆಯ ಒಂದು ಭಾಗವನ್ನು ಬಡವರಿಗೆ ನೀಡುವಂತೆ ಇಸ್ಲಾಂ ತಿಳಿಸಿದೆ.
ನಿರ್ಗತಿಕರು ಮತ್ತು ಅನಾಥರ ಜೀವನದಲ್ಲಿ ಬೆಳಕನ್ನು ತರುವಂತೆ ಅವರನ್ನ ಉತ್ತಮ ಜೀವನ ಸಾಗಿಸಲು ಪ್ರೇರೇಪಿಸುವ ಧರ್ಮವೇ ಇಸ್ಲಾಂ ಎಂದು ಹೇಳಿದರು. ಯಾರೋ ಒಬ್ಬ ಕೆಲವು ಕಿಡಿಗೇಡಿಗಳು ದೇಶ ಒಡೆಯುವಂಥ ಕೆಲಸ, ತನ್ನ ರಾಜಕೀಯ ಲಾಭಕ್ಕಾಗಿ ಬೇರೆ ಬೇರೆ ಜಾತಿಯನ್ನು ಟಾರ್ಗೆಟ್ ಮಾಡಿ ಟಿಪ್ಪು ಹೆಸರಲ್ಲಿ, ಬಾನು ಮುಷ್ಟಾಕ್ ಹೆಸರಲ್ಲಿ ಏನೇನೋ ಒಡ್ಕುಂಟು ಮಾಡೋವಂತಹ ಕೆಲಸ ಮಾಡ್ತಾರೆ. ಮೊನ್ನೆ ನಾನು ನೋಡಿದೆ, ಗಣೇಶ ಹಬ್ಬ ನಾವೆಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡಿದ್ವಿ. ನೋಡಿ, ನಮ್ಮ ಅಬ್ದುಲ್ ಕಲಾಂ ಫೌಂಡೇಶನ್ನ ಜಿಲ್ಲಾಧ್ಯಕ್ಷರು ನಮ್ಮ ರಾಜಶೇಖರ್ ಅಂತ ಹೇಳ್ಬಿಟ್ಟು, ನಾವು ಇಲ್ಲಿ ನಮ್ಮ ಯಾವುದ್ರಲ್ಲೂ ಜಾತಿ ಧರ್ಮ ಮತ ಇಲ್ಲ. ಈ ಕೆಲವರು ರಾಜಕೀಯ ವ್ಯಕ್ತಿಗಳು ಜಾತಿ ಧರ್ಮ ಬೆರೆಸಿ ಅವರು ಆ ಜಾತಿಯವರು ಇಸ್ಲಾಂ ಧರ್ಮದಲ್ಲಿ ನೋಡ್ರಿ ಜಿಹಾದ್ ಅಂತಾರೆ. ಮಾತಕ್ಕೆ ಮುಂಚೆ ಜಿಹಾದ್ 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 ಏನ್ರಿ ಜಿಹಾದ್ ಅಂದರೆ? ಕುರಾನಲ್ಲಿ ಏನಿದೆ ಗೊತ್ತೇನ್ರಿ? ಹೇಳ್ತಾನೆ, ಕಾಫಿರೋಂಕು ಖತಲ್ ಕರ್ನೆ ಕೆ ಲಿಯೆ ಟಿಪ್ಪು ಸುಲ್ತಾನ್ ಕಿ ತಲ್ವಾರ್ ಅಂತ ಶ್ರೀಟಿರವಿ ಹೇಳ್ತಾನೆ. ಟಿಪ್ಪು ಸುಲ್ತಾನ್ ತಲವಾರಲ್ಲಿ ಕಾಫಿರೋಂಕಿ ಖತಲ್. ಕಾಫಿರ್ ಅಂದರೆ ಏನ್ರಿ? ನಮ್ಮ ಪೈಗಂಬರ್ ಏನು ಹೇಳಿದಾರೆ ಗೊತ್ತಾ? ಕುರಾನಲ್ಲಿ ಏನಿದೆ ಗೊತ್ತಾ? जो अपने आप को मुसलमान समझता है, जो अपने आप को सबसे बड़ा आलिम समझता है, अल्लाह के अहकाम पे नहीं चलता, रसूल के बताए हुए अहकामों पे नहीं चलता, वो मुनाफिक दोज़ख काफिरी है. ಕಾಫಿರ್ ಹಿಂದೂಗಳಲ್ಲ. ಕಾಫಿರ್ ಅಂತ ಹೇಳಿರೋದು ಹಿಂದೂಗಳಿಗಲ್ಲ. ಕುರಾನಲ್ಲಿ ಹೇಳಿರೋದೆ ಯಾರು ದೇವನಿಗೆ ನಂಬಲ್ಲ, ದೇವ್ರನ್ನ ನಾನು ಮುಸಲ್ಮಾನ್ ಅಂತ ಹೇಳ್ಕೊಂಡು ನಮಾಜ್ ಮಾಡಲ್ಲ, ಯಾರು ಹಜ್ ಮಾಡಲ್ಲ, ಯಾರು ಜಕಾತ್ ಕೊಡಲ್ಲ, ಅವನು ಕಾಫಿರ್ ಅಂತ. ಹಿಂದೂಗಳಿಗೆ ಕಾಫಿರ್ ಅಂತ ಹೇಳಿದಾರ? ಯಾಕೆ ದೇಶದಲ್ಲಿ ಒಡ್ಕುಂಟು ಮಾಡೋಂತಹ ಕೆಲಸ ಮಾಡ್ತಾರೆ? ನೋಡಿ, ವಿಶ್ವಕ್ಕೆ ಶಾಂತಿ ಸಾರುವಂತಹ ಬಂದಿರುವಂತಹ ಪೈಗಂಬರರು ಅವರು, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಯೇಸು ಪ್ರಭು ಆಗಿರ್ಬೋದು, ಎಲ್ಲರಿಗೂ ಒಗ್ಗಟ್ಟಾಗಿ ಹೋಗಬೇಕು. ಮಾತಕ್ಕೆ ಮುಂಚೆ ಕಾಫಿರ್, ಮಾತಕ್ಕೆ ಮುಂಚೆ ಜಿಹಾದ್. ಜಿಹಾದ್ ಅಂದರೆ ಏನು ಗೊತ್ತೇನ್ರಿ? ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ಹೋಗುವಂತಹ ಪದ ಜಿಹಾದ್. ನಾನು ಇಲ್ಲ ಅಂತ ಹೇಳಲ್ಲ. ಈ ಜಿಹಾದ್ ಪದವನ್ನು ಕೆಲವರು ಜಿಹಾದಿಗಳು, ಈ ಟೆರರಿಸ್ಟ್ಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿ ಜಿಹಾದ್ ಅಂತಾರೆ. ಅದನ್ನು ತಪ್ಪು. ಅವ್ರು ಸಾಯಿಸ್ರಿ. ದೇಶ ವಿರೋಧಿ ಯಾರೇ ಆಗಿರ್ಬೋದು. ಪಾಕಿಸ್ತಾನ ಯಾವುದ್ರಿ? ನಮ್ಮ ಶತ್ರು ರಾಷ್ಟ್ರ. ನಾವು ಇಲ್ಲುಟ್ಟಿರೋದು ನಮ್ಮ ದೇಶ ನಮಗೆ ಮುಖ್ಯ, ಪಾಕಿಸ್ತಾನ ಮುಖ್ಯ ಅಲ್ಲ. ಪಾಕಿಸ್ತಾನ ಹಾಳಾಗಿ ಹೋಗಲಿ, ನಾಶ ಆಗೋಗ್ಲಿ, ನಮಗೇನ್ರಿ ಬಂತು? ನಮಗೆ ನಮ್ಮ ದೇಶದ ಜನ ಬೇಕು. ಅಲ್ಲಿ ಅಂಥ ಟೆರರಿಸ್ಟ್ಗೆ ಅಟ್ಯಾಕ್ ಮಾಡಿ, ಅಂಥ ಟೆರರಿಸ್ಟ್ಗೆ ಸಾಯ್ರಿ. ಮೊನ್ನೆ ಆಪರೇಷನ್ ಸಿಂಧೂರ್ ಮಾಡಿದ್ರೆ ತುಂಬ ಸಂತೋಷ. ಅವ್ರಿಗೆ ಅಟ್ಯಾಕ್ ಮಾಡಿರಿ ಟೆರರಿಸ್ಟ್ಗಳಿಗೆ. ಅದನ್ನು ಬಿಟ್ಟು ಇಲ್ಲಿರೋ ಜನಗಳಿಗೆ ಯಾಕ್ರಿ ಜಿಹಾದಿಗಳು ಮಾಡ್ತೀರಾ? ಗಡ್ಡ ಬಿಟ್ಟರೆ ಜಿಹಾದಿ, ಟೋಪಿ ಇಟ್ಕೊಂಡ್ರೆ ಜಿಹಾದಿ. ಯಾಕೆ ಜಿಹಾದಿ ಅಂತೀರಾ? ಪುನೀತ್ ಕೆರೆಹಳ್ಳಿ ಅವ್ರು ಯಾರು ಕೆಲವರು ಇದ್ದಾರೆ ಬಕೆಟ್ಗಳಿರೋರು. ಇಂಥವರು ಆ ಸುಲಿಬೇಲೆ ಚಕ್ರವರ್ತಿ ತನ್ನ ತಂದೆ ತಾಯಿಗೆ ಊಟ ಆಗ್ತಾ ಇಲ್ಲ, ಅವನು ಒಬ್ಬ ದೊಡ್ಡ ಲೀಡು. ದಯವಿಟ್ಟು ನಾನು ಒಂದೇ ಮಾತು ಹೇಳೋದು, ನಮಗೆ ಜಾತಿ ಧರ್ಮ ಬೇಡ. ನಾವು ಗಣೇಶನ ಹಬ್ಬನೂ ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿನೂ ಆಚರಣೆ ಮಾಡ್ತೀವಿ, ನಾಡಪ್ರಭು ಕೆಂಪೇಗೌಡರ ಜಯಂತಿನೂ ಆಚರಣೆ ಮಾಡ್ತೀವಿ, ಟಿಪ್ಪು ಜಯಂತಿನೂ ಆಚರಣೆ ಮಾಡ್ತೀವಿ. ಅವ್ರವ್ರ ದೇಶ, ಅವ್ರವ್ರ ಜಾತಿ, ಅವ್ರವ್ರ ಧರ್ಮ ಅವ್ರಿಗೆ ಮುಖ್ಯ. ಅವ್ರ ಧರ್ಮದಲ್ಲಿ ಬದುಕಕ್ಕೆ ಬಿಡಿ. ಈಗ ಮೋಹನ್ ಭಾಗವತ್ ಅವ್ರ ಮನೆ ಏನು ಹೇಳಿದ್ದಾರೆ ಹೇಳಿ? ಇಸ್ಲಾಮು ಧರ್ಮ ದೇಶದಲ್ಲಿದೆ, ದೇಶದಲ್ಲಿ ಇರಬೇಕು. ಒಳ್ಳೆಯ ಮಾತು ಹೇಳಿದ್ದಾರೆ. ಅವರು RSSನ ಪ್ರಮುಖ ಇರ್ಬೋದು, ಏನೇ ಇರಬಹುದು. ಇಸ್ಲಾಂ ಧರ್ಮ ಇದೆ, ಇರುತ್ತದೆ. ಇಸ್ಲಾಂ ಧರ್ಮ ಯಾವತ್ತೂ ದೇಶದಲ್ಲಿ ಇದಾಗಲ್ಲ. ಮುಸಲ್ಮಾನರು ಇಲ್ಲಿದ್ದಾರೆ, ಇರ್ತಾರೆ ಅಂತ ಹೇಳಿದ್ದಾರೆ. ಸರ್, ಈಗ ನಾಡ ಹಬ್ಬ ಮೈಸೂರು. ಈ ವೇಳೆ ಸಯೀದ್ ಅಮಾನುಲ್ಲಾ ಕಳವಾರ್, ಶ್ರೀಧರ್, ಅಬ್ದುಲ್ ರೆಹಮಾನ್, ರಾಜಶೇಖರ್, ಹಾಶಿಂ ಬನ್ನೂರ್, ಜರಾರ್ ಹುಸೇನ್, ಇಬ್ರಾಹಿಂ ತಬ್ಕೀರ್, ಅಮ್ಜದ್, ಸಫೀರ್, ಅರ್ಬಾಜ್, ಅಬೂಬಕರ್, ನವಾಜ್, ರಹಮತ್, ಅಲ್ತಾಫ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀಧರ್ ಕಾಣಿಸ್ತಾ ಇಲ್ಲ. ಅಹಿಂದ ನಾಯಕರು ನಿಮ್ಮಿಂದ ನೀವು ನಿಮ್ಮಿಂದ